ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಹೊಸ ಕರಯುಗದಲ್ಲಿ ಮಗುವಿಗೆ ಜಿಎಸ್ಟಿ ನಾಮಕರಣ. ಹೌದು, ತಾಯಂದ್ರು ಮಕ್ಕಳಿಗೆ ಹೊಸ ರೀತಿಯ ಹೆಸರಿಡಬೇಕು, ಇದರಿಂದ ಮಕ್ಕಳನ್ನ ಗುರುತಿಸಬೇಕು ಅಂತ ಆಸೆ ಪಡೋದು ತುಂಬಾನೇ ಕಾಮನ್. ಈ ತಾಯಿ ಕೂಡ ಹಾಗೆ ಮಾಡಿದ್ದಾಳೆ. ತನ್ನ ಮಗು ಜನಿಸಿದ ವೇಳೆಯಲ್ಲೇ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದ ಜಿಎಸ್ಟಿ ಜಾರಿಯಾಗಿದೆ. ಇದೇ ನೆನಪಿಗಾಗಿ ಮಗುವಿಗೂ ಕೂಡ ಜಿಎಸ್ಟಿ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಶನಿವಾರ ಮಧ್ಯರಾತ್ರಿ 12ಕ್ಕೆ ದೇಶದ ನಾಯಕರು ಜಿಎಸ್ಟಿ ಕುರಿತು ಭಾಷಣ ಆರಂಭಿಸಿದ 2 ನಿಮಿಷಕ್ಕೆ ರಾಜಸ್ಥಾನದ ಬೀವಾದಲ್ಲಿ ತಾಯಿ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗು ಹುಟ್ಟಿದ ತಕ್ಷಣ ಜಿಎಸ್ಟಿ ಅಂತ ನಾಮಕರಣ ಮಾಡಿದ್ದಾಳೆ. ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೆ ಕೂಡ ಮಗುವಿಗೆ ಹಾರೈಸಿ ಶುಭಾಶಯವನ್ನ ಕೋರಿದ್ದಾರೆ. ಒಟ್ನಲ್ಲಿ ದೇಶದ ಮಹತ್ವದ ನೀತಿಯೊಂದಿಗೆ ಹೆಸರಿನ ಮೂಲಕ ಸಂಚಲನ ಹುಟ್ಟಿಸಿದೆ ಈ ಮಗು. ದೇಶದ ಎಲ್ಲಾ ಕಡೆ ಜಿಎಸ್ಟಿ ಅಂತ ಎಲ್ರು ಟೆನ್ಷನ್ ಮಾಡ್ಕೊಂಡು ಕೂತಿದ್ರೆ, ಇಲ್ಲೊಬ್ಬ ತಾಯಿ ರಾಜಸ್ಥಾನದಲ್ಲಿ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಜಿಎಸ್ಟಿ ಅಂತಾನೆ ನಾಮಕರಣ ಮಾಡ್ಬಿಟ್ಟಿದ್ದಾರೆ. ಪಾಪ ಇದು ಬೆಳೆದು ದೊಡ್ಡದಾದ್ಮೇಲೆ ಸ್ಕೂಲ್ಗೆಲ್ಲ ಜಿಎಸ್ಟಿ ಅಂತಾನೆ ಕೊಡ್ತಾರಾ ಅಥವಾ ಹೆಸರನ್ನ ಚೇಂಜ್ ಮಾಡ್ತಾರಾ ಗೊತ್ತಿಲ್ಲ. ಎನಿವೇಸ್, ಜಿಎಸ್ಟಿ ಭಾಷಣ ಶುರುವಾಗಿದ್ದ ಮಧ್ಯರಾತ್ರಿಲಿ ಈ ಮಗು ಹುಟ್ಟದ್ರಿಂದ ಜಿಎಸ್ಟಿ ಅಂತ ನಾಮಕರಣ ಮಾಡ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.